ಹರೇ ಕೃಷ್ಣ ಟು ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಾಸ್ 9th ಮ್ಯಾಥಮೆಟಿಕ್ಸ್ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮೆಟ್ರಿ ಪಾರ್ಟನ್ನು ಸ್ಟಡಿ ಮಾಡೋಣ. ಈ ಚಾಪ್ಟರ್ ಏನಿದೆ ಇದು ತುಂಬ ಸಣ್ಣ ಮತ್ತು ಈಸಿ ಚಾಪ್ಟರ್ ಆಗಿದೆ. ಇದನ್ನು ನಾವು ಇಂಟ್ರೆಸ್ಟಿಂಗ್ ವೇ ಅಲ್ಲಿ ಸ್ಟಡಿ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಇವ್ರು ಏನು ಕೊಟ್ಟಿದ್ದಾರೆ, ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮೆಟ್ರಿ. ಯುಕ್ಲಿಡ್ಸ್ ಅಂದರೆ ಯಾರು ಹಾಗಿದ್ರೆ, ಯುಕ್ಲಿಡ್ಸ್ ಅನ್ನೋದು ಒಬ್ಬ ಮೆಥಮೆಟಿಷಿಯನ್, ಇಲ್ಲಿ ಅಲೆಕ್ಸಾಂಡ್ರಿಯಾ ಈಜಿಪ್ಟಿನ ಒಬ್ಬ ಮೆಥಮೆಟಿಷಿಯನ್. ಇವ್ರೇನ್ ಮಾಡ್ತಾರೆ ಅಂದ್ರೆ ಜಾಮೆಟ್ರಿಯ ಬಗ್ಗೆ ಕೆಲವೊಂದು ಐಡಿಯಾಸ್ಗಳನ್ನ ಕೊಡ್ತಾರೆ. ಅದನ್ನೇ ನಾವು ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡೋಣ. ಹಾಗಾದ್ರೆ ಜಾಮೆಟ್ರಿ ಅಂದ್ರೆ ಏನು? ಜಾಮೆಟ್ರಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಸೈಜ್, ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡೋದು, ಲೆಂತ್, ಬ್ರೆತ್, ಇದೆಲ್ಲ ನಮ್ಮ ಜಾಮೆಟ್ರಿಯಲ್ಲಿ ಬರ್ತದೆ. ಇದನ್ನ ಡೆಫಿನೇಷನ್ ವೈಸ್ ಹೇಗೆ ಬರಿಬೇಕು? ಜಾಮೆಟ್ರಿ ಇಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ದಟ್ ಸ್ಟಡೀಸ್ ದ ಸೈಜ್, ಶೇಪ್, ಪೊಸಿಷನ್, ಆಂಗಲ್ಸ್ ಅಂಡ್ ಡೈಮೆನ್ಷನ್ ಆಫ್ ಥಿಂಗ್ಸ್. ನೆಕ್ಸ್ಟ್ ಟಾಪಿಕ್ ನಮಗೆ ಬಂದು ಆಕ್ಸಿಯಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್. ಆಕ್ಸಿಯಮ್ಸ್ ಅಂದರೆ ಏನು? ರೂಲ್ಸ್ ಆರ್ ಪ್ರಿನ್ಸಿಪಲ್ ದಟ್ ಮೋಸ್ಟ್ ಆಫ್ ದಿ ಪೀಪಲ್ ಬಿಲೀವ್ ಟು ಬಿ ಟ್ರೂ. ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಯೂನಿವರ್ಸಲ್ ಟ್ರೂತ್ ಆಗಿರ್ತದೆ ನೋಡಿ, ಅದನ್ನ ನಾವು ಆಕ್ಸಿಯಮ್ಸ್ ಅಂತ ಕರಿತೇವೆ. ದೀಸ್ ಆರ್ ಅಪ್ಲಿಕೇಬಲ್ ಥ್ರೂ ಔಟ್ ದ ಮ್ಯಾಥಮೆಟಿಕ್ಸ್. ಸ್ಟೇಟ್ಮೆಂಟ್ಗಳೇನಿವೆ ಇದು ಅಲ್ಜಿಬ್ರಾ ಆಗಿರ್ಬೋದು ಅಥವಾ ನಮ್ಮ ಟ್ರಿಗ್ನೋಮೆಟ್ರಿ, ಕ್ಯಾಲ್ಕುಲಸ್, ಯಾವುದೇ ಪಾರ್ಟಿಗಾದ್ರೂ ಅಪ್ಲಿಕೇಬಲ್ ಆಗಿ ಇರ್ತದೆ. ನೆಕ್ಸ್ಟ್ ನಮಗೆ ಬಂದ್ರೆ ಪಾಸ್ಟುಲೇಟ್ಸ್. ಟು ಬಿ ಅಸ್ಯೂಮ್ ಆರ್ ಕ್ಲೇಮ್ ಆಸ್ ಟ್ರೂ. ಪಾಸ್ಟುಲೇಟ್ ಏನಾಗ್ತದೆ ಅಂದ್ರೆ ಇದನ್ನ ನಾವು ಅಸ್ಯೂಮ್ ಮಾಡ್ಕೊಳ್ತೇವೆ ಟ್ರೂ ಇರ್ತದೆ ಅಂತ. ಮತ್ತೆ ಪಾಸ್ಟುಲೇಟ್ ಏನಿದೆ ನೋಡಿ, ಇಟ್ ಈಸ್ ಸ್ಪೆಸಿಫಿಕ್ ಟು ಜಾಮೆಟ್ರಿ. ಅಂದ್ರೆ ಈ ಪಾಸ್ಟುಲೇಟ್ಗಳು ಜಾಮೆಟ್ರಿಲಿ ಅಷ್ಟೇ ವರ್ಕ್ ಆಗ್ತದೆ. ನಮಗೆ ಈ ಚಾಪ್ಟರ್ ಅಲ್ಲಿ ಟೋಟಲ್ ಆಗಿ 7 ಆಕ್ಸಿಯಮ್ಸ್ಗಳನ್ನ ಕೊಟ್ಟಿದ್ದಾರೆ ಮತ್ತೆ 5 ಪಾಸ್ಟುಲೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ನಾವು ಒಂದೊಂದೇ ಆಗಿ ಸ್ಟಡಿ ಮಾಡೋಣ. ಫಸ್ಟ್ ಆಕ್ಸಿಯಮ್ಸ್ ಇಂದ ಬಂದ್ರೆ, ಫಸ್ಟ್ ಒನ್ ಆಕ್ಸಿಯಮ್, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಈ ಲಾ ನಮಗೆ ಏನು ಹೇಳ್ತದೆ ಅಂದರೆ, ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು ಬಿ ಅಂತ ಕನ್ಸಿಡರ್ ಮಾಡಿದರೆ ಮತ್ತು ಬಿ ಈಸ್ ಈಕ್ವಲ್ ಟು ಸಿ ಅಂತ ಕನ್ಸಿಡರ್ ಮಾಡಿದರೆ ಆಗ ಎ ಈಸ್ ಈಕ್ವಲ್ ಟು ಸಿ ಅಂತ ಈ ಲಾ ಹೇಳ್ತದೆ. ನೆಕ್ಸ್ಟ್ ಸೆಕೆಂಡ್ ಆಕ್ಸಿಯಮ್ಗೆ ಬಂದರೆ, ಇಫ್ ಈಕ್ವಲ್ಸ್ ಆರ್ ಆಟೆಡ್ ಟು ದ ಈಕ್ವಲ್ ದೆನ್ ದ ಹೋಲ್ ಆರ್ ಈಕ್ವಲ್. ಇದನ್ನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಅಂದರೆ, ಈಗ ನಿಮ್ಮ ಹತ್ರ 10 ಚಾಕ್ಲೇಟ್ ಇದೆ ಅಂತ ತಿಳ್ಕೊಳ್ಳಿ, ತಂಗಿ ಹತ್ರನೂ 10 ಚಾಕ್ಲೇಟ್ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಅಪ್ಪ ಬಂದು ನಿಮಗೆ 10 ಚಾಕ್ಲೇಟನ್ನು ಎಕ್ಸ್ಟ್ರಾ ಕೊಟ್ಟರು, ನಿಮ್ಮ ತಂಗಿಗೆ ಮತ್ತೆ 10 ಚಾಕ್ಲೇಟನ್ನು ಎಕ್ಸ್ಟ್ರಾ ಕೊಟ್ಟರು. ಈಗೇನಾಯಿತು, ಇಬ್ಬರ ಹತ್ರನೂ 20 ಚಾಕ್ಲೇಟ್ ಉಳೀತು. ಅಂದರೆ ಈಕ್ವಲ್ ಅಮೌಂಟ್ ನಾವು ಆ್ಯಡ್ ಮಾಡಿದ್ರೆ, ಎಷ್ಟು ಅಮೌಂಟ್ ಇದೆ ಇಬ್ಬರ ಹತ್ರನೂ ಸೇಮ್ ನಂಬರ್ ಇದ್ದರೆ ಅದನ್ನು ಈಕ್ವಲ್ ಅಮೌಂಟ್ ಆ್ಯಡ್ ಮಾಡಿದ್ರೆ ಇಬ್ಬರಿಗೂ ಈಕ್ವಲ್ ನಂಬರ್ಸೇ ಬರ್ತದೆ ಅಂತ ಈ ಲಾ ನಮಗೆ ಹೇಳ್ತದೆ. ಥರ್ಡ್ ಒನಿಗೆ ಬಂದರೆ, ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಟು ದ ಈಕ್ವಲ್ ದೆನ್ ದ ರಿಮೈಂಡರ್ಸ್ ಆರ್ ಈಕ್ವಲ್. ಸೇಮ್ ಎಕ್ಸಾಂಪಲೇ ಕನ್ಸಿಡರ್ ಮಾಡೋಣ. ನೀವು ಮತ್ತು ನಿಮ್ಮ ತಂಗಿ ಹತ್ರ 10 ಚಾಕ್ಲೇಟ್ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಅಪ್ಪ ಬಂದು ನಿಮ್ಮ ಹತ್ರ 3 ಚಾಕ್ಲೇಟ್ ವಾಪಸ್ ಕೊಡಿ ಅಂತ ಹೇಳಿದ್ರು. ಈಗ ಎಷ್ಟು ಉಳೀತು? ಇಬ್ಬರ ಹತ್ರನೂ 7 ಚಾಕ್ಲೇಟ್ ಉಳೀತು. ಅಂದರೆ ನಾವು ಈಕ್ವಲ್ ನಂಬರ್ ಇದ್ದರೆ ಇಬ್ಬರ ಹತ್ರನೂ ಈಕ್ವಲ್ಸನ್ನು ಸಪ್ರೇಟ್ ಮಾಡಿದ್ರೆ ನಮಗೆ ಇಬ್ಬರಿಗೂ ಈಕ್ವಲ್ ನಂಬರೇ ಬರ್ತದೆ ಅಂತ ಇದು ಹೇಳ್ತದೆ. ನೆಕ್ಸ್ಟ್ ಫೋರ್ತ್ ಆಕ್ಸಿಯಮ್ಗೆ ಬಂದರೆ, ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಈ ಲಾ ಏನು ಹೇಳ್ತದೆ ಅಂದರೆ, ಎರಡು ವಸ್ತು ಒಂದಕ್ಕೊಂದು ಕೋಇನ್ಸೈಡ್ ಆಗ್ತಿದೆ ಅಂದರೆ ಎರಡು ಈಕ್ವಲ್ ಇದೆ ಅಂತ ಅರ್ಥ. ಎಕ್ಸಾಂಪಲ್ ಇಂದ ಸ್ಟಡಿ ಮಾಡೋಣ. ಫಾರ್ ಎಕ್ಸಾಂಪಲ್ AB ಒಂದು ಲೈನ್ ಇದೆ 3 ಸೆಂಟಿಮೀಟರ್ ಲೈನ್ ಅಂತ ತಿಳ್ಕೊಳ್ಳಿ, ಮತ್ತೊಂದು CD ಲೈನ್ ಇದೆ 3 ಸೆಂಟಿಮೀಟರ್ ಲೈನ್ ಇದೆ ಅಂತ ತಿಳ್ಕೊಳ್ಳಿ. ಈಗ ನಾ ಏನು ಮಾಡ್ತೀನಿ ಅಂದರೆ, CD ಲೈನ್ ಏನಿದೆ ಅದನ್ನು AB ಲೈನ್ ಮೇಲೆ ಹಾಕ್ತೀನಿ. ಈಗೇನಾಗ್ತದೆ, ನಮ್ಮ AB ಲೈನ್ ಮುಚ್ಚೋಗ್ತದೆ. ಅಂದರೆ AB ಲೈನ್ ಮತ್ತು CD ಲೈನ್ ಈಕ್ವಲ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಲಾಗೆ ಬಂದರೆ ನಮಗೆ ದ ಹೋಲ್ ಈಸ್ ಗ್ರೇಟರ್ ದೆನ್ ದ ಪಾರ್ಟ್. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದ್ರೆ, ಇಂಡಿಯಾ ಪಾಪ್ಯುಲೇಷನ್ ಏನಿದೆ ಯಾವತ್ತು ಕರ್ನಾಟಕ ಪಾಪ್ಯುಲೇಷನ್ಗಿಂತ ಜಾಸ್ತಿ ಇರ್ತದೆ. ಯಾಕೆ ಹೇಳಿ, ಕರ್ನಾಟಕ ಇಂಡಿಯಾದ ಪಾರ್ಟ್ ಆಗೋದ್ರಿಂದ ಕರ್ನಾಟಕ ಪಾಪ್ಯುಲೇಷನ್ ಎಷ್ಟೇ ಮಾಡಿದ್ರೂ ಕೂಡ ಇಂಡಿಯಾ ಪಾಪ್ಯುಲೇಷನ್ಗಿಂತ ಕಡಿಮೆನೇ ಇರ್ತದೆ. ಸಿಕ್ಸ್ತ್ ಆಕ್ಸಿಯಮ್ಗೆ ಬಂದರೆ, ಥಿಂಗ್ಸ್ ವಿಚ್ ಆರ್ ಡಬಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, A ಈಸ್ ಈಕ್ವಲ್ ಟು X ಅಂತ ಕನ್ಸಿಡರ್ ಮಾಡೋಣ ಮತ್ತು 2A ಈಸ್ ಈಕ್ವಲ್ ಟು Y ಅಂತ ಕನ್ಸಿಡರ್ ಮಾಡೋಣ. ಈಗೇನಾಗ್ತದೆ, X ಮತ್ತು Y ಈಕ್ವಲ್ ಆಗ್ತದೆ ಅಂತ ಈ ಲಾ ನಮಗೆ ಹೇಳ್ತದೆ. ಈಗ 7th ಲಾಗೆ ಬಂದರೆ, ಥಿಂಗ್ಸ್ ವಿಚ್ ಆರ್ ಹಾಫ್ ಆಫ್ ದಿ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಇದು ಕೂಡ ಸೇಮ್. ಎಕ್ಸಾಂಪಲ್ X ಈಸ್ ಈಕ್ವಲ್ ಟು A ಡಿವೈಡೆಡ್ ಬೈ 2 ಅಂತ ಕನ್ಸಿಡರ್ ಮಾಡೋಣ ಮತ್ತು Y ಈಸ್ ಈಕ್ವಲ್ ಟು A ಡಿವೈಡೆಡ್ ಬೈ 2 ಅಂತಲೇ ಕನ್ಸಿಡರ್ ಮಾಡೋಣ. ಈಗೇನಾಗ್ತದೆ ಅಂದರೆ X ಮತ್ತು Y ಎರಡು ಈಕ್ವಲ್ ಆಗ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಪಾಸ್ಟುಲೇಟ್ಸ್ಗೆ ಮೂವ್ ಆದರೆ, ಫಸ್ಟ್ ಪಾಸ್ಟುಲೇಟ್ಸ್, ಅ ಸ್ಟ್ರೇಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ಒಂದು ಸ್ಟ್ರೇಟ್ ಲೈನನ್ನು ಏನಿದೆ ಯಾವುದೇ ಒಂದು ಪಾಯಿಂಟಿನ ಯಾವುದೇ ಮತ್ತೊಂದು ಪಾಯಿಂಟಿನವರೆಗೆ ಡ್ರಾ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿ ಸ್ಟ್ರೇಟ್ ಲೈನ್ ಬೇಕಾದರೆ ನಾವು ಡ್ರಾ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ರೀತಿ ಲೈನ್ ಡ್ರಾ ಮಾಡ್ಬೋದು, ಈ ರೀತಿ ಲೈನ್ ಡ್ರಾ ಮಾಡ್ಬೋದು, ಈ ರೀತಿ ಲೈನ್ ಡ್ರಾ ಮಾಡ್ಬೋದು. 2 ಪಾಯಿಂಟ್ಸ್ ಇದ್ದರೆ ಆಯಿತು ಅಷ್ಟೇ.
ಸೆಕೆಂಡ್ ಪಾಸ್ಟುಲೇಟ್ ಏನ್ ಕೊಟ್ಟಿದ್ದಾರೆ, ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ಒಂದು ಸರ್ಕಲ್ ಅನ್ನ ಡ್ರಾ ಮಾಡಬೇಕಿದ್ರೆ ನಾವು ಯಾವುದೇ ಒಂದು ಪಾಯಿಂಟ್ ಅನ್ನ ಸೆಂಟರ್ ಅಂತ ಕನ್ಸಿಡರ್ ಮಾಡಬಹುದು. ಯಾವುದೇ ರೀತಿ ಸರ್ಕಲ್ ಬೇಕಾದ್ರೆ ಮಾಡಬಹುದು. ಬೇಕಾದ್ರೆ ಸಣ್ಣ ಸರ್ಕಲ್ ಕೂಡ ಮಾಡಬಹುದು, ಬೇಕಾದ್ರೆ ಇಷ್ಟು ದೊಡ್ಡ ಸರ್ಕಲ್ ಕೂಡ ಮಾಡಬಹುದು. ಒಂದು ಸೆಂಟರ್ ಪಾಯಿಂಟ್ ಮತ್ತೊಂದು ರೇಡಿಯಸ್ ಇದ್ರೆ ಆಯ್ತು. ಥರ್ಡ್ ಪಾಸ್ಟುಲೇಟ್ ಏನ್ ಹೇಳ್ತದೆ, ಅ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಸೀಡೆಡ್ ಇಂಡಿಫೈನೈಟ್ಲಿ. ಈ ಲಾ ಏನ್ ಹೇಳ್ತದೆ ಅಂದ್ರೆ ಟರ್ಮಿನೇಟೆಡ್ ಲೈನ್ ಏನಿದೆ ಅದನ್ನ ನಾವು ಎಷ್ಟು ದೂರ ಬೇಕು ಅಷ್ಟು ದೂರ ಆಗಿ ಡ್ರಾ ಮಾಡಬಹುದು ಅಂತ. ನೆಕ್ಸ್ಟ್ ಫೋರ್ತ್ ಲಾಗೆ ಬಂದ್ರೆ, ಆಲ್ ದ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಪ್ರತಿಯೊಂದು ರೈಟ್ ಆಂಗಲ್ ಒಂದಕ್ಕೊಂದು ಈಕ್ವಲ್ ಇದೆ. ಫಾರ್ ಎಕ್ಸಾಂಪಲ್ ರೈಟ್ ಆಂಗಲ್ ಅನ್ನು ಹೀಗೂ ಬಿಡಿಸಬಹುದು, ಹೀಗೂ ಬಿಡಿಸಬಹುದು, ಹೀಗೂ ಬಿಡಿಸಬಹುದು. ಇಂಪಾರ್ಟೆಂಟ್ ಏನಂದ್ರೆ 90 ಡಿಗ್ರಿ ಇದ್ರೆ ಆಯ್ತು ಎಲ್ಲ ಕಡೆ. ಫಿಫ್ತ್ ಲಾಗೆ ಬಂದ್ರೆ, ಫಿಫ್ತ್ ಲಾ ಏನಿದೆ ಇಟ್ ಈಸ್ ದ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ 5ನೇ ಪಾಸ್ಟುಲೇಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಯ್ತಾ. 5ನೇ ಪಾಸ್ಟುಲೇಟ್ ಮತ್ತೆ ದೊಡ್ಡ ಇದೆ. 5ನೇ ಪಾಸ್ಟುಲೇಟ್ ಏನ್ ಹೇಳ್ತದೆ ನಮಗೆ, ಇಫ್ ಅ ಸ್ಟ್ರೇಟ್ ಲೈನ್ ಫಾಲಿಂಗ್ ಆನ್ ದ ಟೂ ಸ್ಟ್ರೇಟ್ ಲೈನ್ಸ್ ಮೇಕ್ಸ್ an interior angle of the same side of it takes together less than two right angles, then the two straight lines if proceed indefinitely meet on that side on which the sum of the angle less than two right angles. ಸ್ಟೇಟ್ಮೆಂಟ್ ಏನಿದೆ ಗೊತ್ತಾ, ಸಿಂಪಲ್ ಸ್ಟೇಟ್ಮೆಂಟ್ ಅನ್ನ ಇವರು ಕಾಂಪ್ಲೆಕ್ಸ್ ಮಾಡಿ ಕೊಟ್ಟಿದ್ದಾರೆ. ಒಂದು ರೈಟ್ ಆಂಗಲ್ ಅಂದ್ರೆ ನಮಗೆ 90 ಡಿಗ್ರಿ ಅಂತ ಗೊತ್ತುಂಟು. ಇಲ್ಲಿ 2 ರೈಟ್ ಆಂಗಲ್ಸ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2 ರೈಟ್ ಆಂಗಲ್ಸ್ ಅಂದ್ರೆ ಏನು, 180 ಡಿಗ್ರಿ ಆಯಿತು. ಈ ಡೈಗ್ರಾಮ್ ಅನ್ನ ಸರಿ ಮಾಡಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಿದೆ, 4 ಸೈಡ್ ನಮಗೆ 90 ಡಿಗ್ರಿಯನ್ನ ಕೊಟ್ಟಿದ್ದಾರೆ. ಇದೇ ಡೈಗ್ರಾಮ್ ಅನ್ನ ಒಂಚೂರು ಬೆಂಡ್ ಮಾಡಿದ್ರೆ ಏನಾಯ್ತು, ಇದು ಈ ಸೈಡ್ ಪಾಯಿಂಟ್ ಜಾಯಿನ್ ಆಯ್ತು. ಸ್ಟೇಟ್ಮೆಂಟ್ ಕೂಡ ಅದೇ ಹೇಳ್ತದೆ, ಯಾವ 2 ಸೈಡ್ ನ ಸಮ್ ಏನಿದೆ ಅದು 180 ಡಿಗ್ರಿಗಿಂತ ಕಡಿಮೆ ಇರ್ತದೆ, ಅದು ಲೈನ್ ಏನಿದೆ ಅದು ಜಾಯಿನ್ ಆಗಿ ಒಂದು ಪಾಯಿಂಟ್ ಅನ್ನ ಫಾರ್ಮ್ ಆಗ್ತದೆ ಅಂತ. ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ನೋಡಿ, 4 ಆಂಗಲ್ ಅಲ್ಲಿ ಈ ಸೈಡ್ 30 ಡಿಗ್ರಿ ತಗೊಂಡಿದ್ದೀನಿ, ಈ ಸೈಡ್ 40 ಡಿಗ್ರಿ ತಗೊಂಡಿದ್ದೀನಿ. 2 ಆಡ್ ಮಾಡಿದ್ರೆ ನಮ್ಗೆ ಏನಾಯ್ತು, ಅದು ಲೆಸ್ ದೆನ್ 180 ಡಿಗ್ರಿ ಬಂತು. ಅದಕ್ಕೆ ಇಲ್ಲಿ ಆಡ್ ಆಗಿ ಒಂದು ಪಾಯಿಂಟ್ ಅನ್ನ ಫಾರ್ಮ್ ಆಗ್ತಾ ಇದೆ. ಸೊ ಐ ಹೋಪ್ ನಮಗೆ ಈ ಚಾಪ್ಟರ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವೇನಾದರೂ ಈ ಚಾಪ್ಟರಿನ ಮೊದಲನೇ ಎಕ್ಸಸೈಸಿನ ಮೊದಲನೇ ಕ್ವಶನ್ ಅನ್ನು ನೋಡಬೇಕಿದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.